ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಮುಖ್ಯ ಟಾಪಿಕ್ ಏನಂದರೆ, ರೀಸೆಂಟಾಗಿ ಏನು 59 ಚೈನೀಸ್ ಆ್ಯಪ್ ಬ್ಯಾನ್ ಆಯಿತು, ಅದರ ಆಲ್ಟರ್ನೇಟಿವ್ ಆ್ಯಪ್ ಬಗ್ಗೆ ಸಾಕಷ್ಟು ವೀಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ನಾನಿವತ್ತು ಶೇರಿಟ್ ಆ್ಯಪ್ ಬಗ್ಗೆ ಒಂದು ವೀಡಿಯೋನ ಮಾಡಲಿಕ್ಕೆ, ಅಂದರೆ ಅದರ ಆಲ್ಟರ್ನೇಟಿವ್ ಆ್ಯಪ್ ಬಗ್ಗೆ ಒಂದು ವೀಡಿಯೋನ ಮಾಡ್ತೀನಿ. ಸೊ ನೀವು ಈಗ ಪ್ಲೇಸ್ಟೋರ್ನಲ್ಲಿ ಹೋಗಿ ಶೇರಿಟ್ ಅಂತ ಸರ್ಚ್ ಮಾಡಿದರೂ ಆ ಆ್ಯಪ್ ಸಿಗಲ್ಲ. ಸೊ ನೀವು ನೋಡ್ಬೋದು, ಶೇರಿಟ್ ಅಂತ ಆ್ಯಪ್ ಇಲ್ಲ, ಬೇರೆ ಎಲ್ಲ ಅದರ ಕಾಪಿಡ್ ಆ್ಯಪ್ ಎಲ್ಲ ಇದೆ. ಸೊ ನೀವು ಇದ್ರ ಬದಲು ಯಾವ ಆ್ಯಪ್ನ ಯೂಸ್ ಮಾಡ್ಬೋದು ಅಂದರೆ, ನಿಮ್ಮೊಂದು ವೀಡಿಯೋಸ್ ಫೈಲ್ಸ್ ಅದರ ಅಥವಾ ಫೋಟೋಸ್ ಯಾವುದನ್ನಾದರೂ ಶೇರ್ ಮಾಡಲಿಕ್ಕೆ ಬೇರೆ ಯಾವ ಆ್ಯಪ್ನ ಯೂಸ್ ಮಾಡ್ಬೋದು ಅನ್ನೋದು ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ಸೊ ನಾನು ಇವತ್ತು ಅಂಥದ್ದೊಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಆ್ಯಪ್ ಹೆಸರು ಬಂದು ಫೈಲ್ಸ್ ಬೈ ಗೂಗಲ್ ಅಂತ. ಸೊ ನೀವು ಸರ್ಚ್ ಮಾಡ್ಬೋದು ನೋಡಿ, ಫೈಲ್ಸ್ ಬೈ ಗೂಗಲ್ ಅಂತ. ಇದೊಂದು ಗೂಗಲ್ ಸರ್ಟಿಫೈಡ್ ಆ್ಯಪ್. ಸೊ ನೀವು ನೋಡ್ಬೋದು, ಒಳ್ಳೆಯ ರೇಟಿಂಗ್ ಕೂಡ ಇದೆ, 4.6 ಆ್ಯಂಡ್ 500 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಬಿಡಿ. ಸೊ ನಿಮ್ಗೆ ಇದನ್ನು ಒಂದು ಶೇರಿಟ್ ಥರ ವರ್ಕ್ ಆಗೋದಲ್ಲದೆ ನಿಮ್ಮೊಂದು ಫೈಲ್ಸ್ ಥರ ವರ್ಕ್ ಆಗುತ್ತೆ. ಸೊ ನಿಮ್ಮೊಂದು ಎಲ್ಲ ಇಂಟರ್ನಲ್ ಹಾಗೂ ಎಕ್ಸ್ಟರ್ನಲ್ ಸ್ಟೋರೇಜ್ ಡಾಟಾಸ್ ಎಲ್ಲ ಇಲ್ಲೇ ಇರುತ್ತೆ. ಸೊ ನಾನು ಇವತ್ತು ಇದರ ಬಗ್ಗೆ ಕಂಪ್ಲೀಟ್ ರಿವ್ಯೂನ ಮಾಡ್ತೀನಿ. ಸೊ ನೀವು ಇಲ್ಲಿ ಮೇಲೆ 3 ಲೈನ್ಸ್ ಏನು ಕಾಣಿಸಿದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಇಲ್ಲಿ ಸ್ಪೇಸ್ ಏನಿದೆ, ಈ ಫೈಲ್ಸ್ನ ಸ್ಪೇಸ್ ಅವ್ರು ಕೊಟ್ಟಿರ್ತಾರೆ. ಸೊ ಅಲ್ಲಿ ಇಲ್ಲಿರುತ್ತೆ. ಸೊ ಆನಂತರ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಇದೆ. ಸೊ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಲ್ಯಾಂಗ್ವೇಜ್ ಅಂತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸೊ ಸಾಕಷ್ಟು ಲ್ಯಾಂಗ್ವೇಜ್ ಇದೆ. ಸೊ ಕನ್ನಡ ಕೂಡ ಇದೆ ನೋಡಿ. ಸೊ ನೀವು ನೋಡ್ಬೋದು, ಕನ್ನಡ ಕೂಡ ಇದೆ. ಸೊ ನೋಡಿ, ಕಂಪ್ಲೀಟ್ ಕನ್ನಡ ಆಗಿ ಚೇಂಜ್ ಆಯಿತು ನೋಡಿ ಆ್ಯಪು. ಸೊ ನಿಮಗೆ ಈ ಆ್ಯಪ್ ಮೊದಲಂತ ಆಗಬೇಕಂದ್ರೆ ಪುನಃ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಭಾಷೆ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಯಾವುದು ಇಂಗ್ಲೀಷ್ ಅಲ್ಲ, ಸೊ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಮೊದಲನಂತ ಆಯಿತು. ಸೊ ಇಲ್ಲಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಇಲ್ಲಿ ಯಾವುದೆಲ್ಲ ನೋಟಿಫಿಕೇಷನ್ ನಿಮಗೆ ಬೇಡ ಅದನ್ನು ಟರ್ನ್ ಆಫ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಹಿಸ್ಟ್ರಿ ಅಂತ ಇದೆ. ಸೊ ನೀವೇನು ಸರ್ಚ್ ಮಾಡಿದರೆ ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಸ್ ಹಿಸ್ಟ್ರಿ ಆ್ಯಂಡ್ ಹಿಡನ್ ಫೈಲ್ಸ್. ಸೊ ಇಲ್ಲಿ ಪಾಸ್ ಸರ್ಚ್ ಹಿಸ್ಟ್ರಿ ಏನಿದೆ ಅದನ್ನು ನೀವು ಆನ್ ಮಾಡಿಕೊಂಡ್ರೆ ನೀವು ಸರ್ಚ್ ಮಾಡಿದ ಹಿಸ್ಟ್ರಿ ಅನ್ನೋದು ಯಾರಿಗೂ ಕಾಣಿಸಲ್ಲ. ನೆಕ್ಸ್ಟ್ ಇಲ್ಲಿ ಹಿಡನ್ ಫೈಲ್ಸ್. ಸೊ ನೀವು ಯಾವುದಾದ್ರು ಫೈಲ್ಸನ್ನು ಹೈಡ್ ಮಾಡಿದರೆ ಸೊ ಅದು ಇದನ್ನು ಆನ್ ಮಾಡಿದ ತಕ್ಷಣ ಕಾಣಿಸುತ್ತೆ. ನೆಕ್ಸ್ಟ್ ನಿಮ್ಮೊಂದು ಹೆಸರನ್ನಲ್ಲಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೇವ್ ಟು ಕಾರ್ಡ್, ಅಂದರೆ ನೀವೊಂದು ಶೇರ್ ಮಾಡಿದಂಥ ಆ್ಯಪ್ ಅಥವಾ ನೀವೊಂದು ರಿಸೀವ್ ಮಾಡಿದಂಥ ಆ್ಯಪ್ಸ್ ಆಗಲಿ, ಫೋಟೋಸ್ ಆಗಲಿ ಅಥವಾ ಇನ್ಯಾವುದೇ ಡಾಟಾಸ್ ಆಗಲಿ, ಅದು ನೀವು SD ಕಾರ್ಡ್ನಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಇದನ್ನು ಆನ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ SD ಕಾರ್ಡಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಡಾರ್ಕ್ ಥೀಮ್ ಇದೆ. ಸೊ ಇಲ್ಲಿ ಡಾರ್ಕ್ ಥೀಮ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಡಾರ್ಕ್ ಥೀಮ್ನ ಆನ್ ಮಾಡ್ಕೊಂಡ ತಕ್ಷಣ ನಿಮ್ಮೊಂದು ಆ್ಯಪ್ ಕಂಪ್ಲೀಟಾಗಿ ಡಾರ್ಕ್ ಥೀಮ್ ಆಗಿ ಬದಲಾಗುತ್ತೆ. ಸೊ ನೀವು ಬೇಡ ಅಂದರೆ ಅದನ್ನು ಟರ್ನ್ ಆಫ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಸೆಟ್ಟಿಂಗ್ ಕೆಳಗಡೆ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್. ಸೊ ನೀವೇನಾದರೂ ಹೆಲ್ಪ್ ಬೇಕಾದರೆ ಅಲ್ಲಿ ಪಡಿಬೋದು. ನೆಕ್ಸ್ಟ್ ನೀವು ಫಸ್ಟ್ ಕ್ಲೀನ್ ಅನ್ನೋ ಫೋಲ್ಡರಲ್ಲಿ ನೋಡ್ಬೋದು, ನಿಮ್ಮೊಂದು ಜಂಕ್ಸ್ ಏನಿದೆ ಅದನ್ನು ನೀವು ಕ್ಲೀನ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಕನ್ಫರ್ಮ್ ಆ್ಯಂಡ್ ಫ್ರೀ ಆಫ್ 1.28 GB ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲೀನ್ ಅಂತ ಕೊಟ್ಟರೆ ನಿಮ್ಮೊಂದು ಜಂಕ್ ಫೈಲ್ ಏನದು ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಸ್ಪೀಡಾಗಿ ಕ್ಲೀನ್ ಆಗುತ್ತೆ ಅನ್ನೋದು. ಸೊ ಕ್ಲೀನ್ ಆಗಿದೆ. ನೆಕ್ಸ್ಟ್ ಕೆಳಗಡೆ ಬ್ರೌಸ್ ಅನ್ನೋದು, ಅಂದರೆ ನಿಮ್ಮೊಂದು ವೀಡಿಯೋಸ್ ಆಗಲಿ, ಫೋಟೋಸ್ ಆಗಲಿ ನಿಮ್ಮೊಂದು ಮೊಬೈಲ್ನಲ್ಲಿ ಅಥವಾ ನಿಮ್ಮೊಂದು SD ಕಾರ್ಡ್ನಲ್ಲಿರುವಂಥದ್ದನ್ನು ಇಲ್ಲಿ ನೀವು ಹುಡುಕ್ಬೋದು ಈಸಿಯಾಗಿ. ನೆಕ್ಸ್ಟ್ ನೀವೇನೋ ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಶೇರ್ ಮಾಡಬೇಕಾದ್ರೆ ಇಲ್ಲಿ ಕೊನೆಯ ಆಪ್ಷನ್ ಶೇರ್ ಮಾಡಿ ಕ್ಲಿಕ್ ಮಾಡಿ. ಸೊ ಶೇರ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಆಪ್ಷನ್ ಇರುತ್ತೆ, ಸೆಂಡ್ ಆ್ಯಂಡ್ ರಿಸೀವ್ ಅಂತ. ಸೊ ನಾನಿವಾಗ ಒಂದು ಇಮೇಜನ್ನ ಶೇರ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ನಾನಿವಾಗ ಫಸ್ಟ್ ಮೊಬೈಲಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಲೊಕೇಶನ್ ಪರ್ಮಿಷನ್ ಮೇಲೆ ಓಕೆ ಕೊಡ್ತೀನಿ. ಸೊ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಕೆಲವೊಂದು ಪರ್ಮಿಷನ್ ಅಲೋ ಕೊಡ್ತೇನೆ. ಸೊ ಸೆಕೆಂಡ್ ಮೊಬೈಲಲ್ಲಿ ರಿಸೀವ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಪರ್ಮಿಷನ್ನ ಅಲೋ ಕೊಡ್ತೇನೆ. ಸೊ ನೀವಾಗ ನೋಡ್ಬೋದು, ಸೊ ನಾವು ಇವಾಗ ಮೊದಲು 2 ಮೊಬೈಲ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಮೊದಲನೇ ಮೊಬೈಲಲ್ಲಿ 2ನೇ ಮೊಬೈಲ್ನ ಯೂಸರ್ ನೇಮ್ ಅನ್ನೋದು ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ 2ನೇ ಮೊಬೈಲಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಕನೆಕ್ಟ್ ಆಗಿದೆ. ಸೊ ಎಲ್ಲ ಪರ್ಮಿಷನ್ನ ಅಲೋ ಕೊಡಿ. ಸೊ ನಾನಿವಾಗ ಮೊದಲನೇ ಮೊಬೈಲ್ನಲ್ಲಿ 3rd ಇಮೇಜ್ನ ಸೆಂಡ್ ಮಾಡ್ತೀನಿ. ಸೊ ಈ ಇಮೇಜ್ನ ನಾನು ಸೆಕೆಂಡ್ ಮೊಬೈಲ್ಗೆ ಸೆಂಡ್ ಮಾಡ್ತಿದ್ದೀನಿ.
ಸೊ ಸೆಂಡ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಎಷ್ಟು ಫಾಸ್ಟಾಗಿ ಒಂದು ಫೈಲ್ಸ್ ಶೇರ್ ಆಗಿದೆ ಅನ್ನೋದನ್ನು. ಸೊ ನೀವು ಇವಾಗ ಈ ರೀತಿಯಾಗಿ ನಿಮ್ಮೊಂದು ಯಾವುದೇ ಫೈಲ್ಸ್ನ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಶೇರ್ ಮಾಡ್ಕೋಬೋದು. ಸೊ ಇದು ಶೇರಿಟ್ಗಿಂತಲೂ ಮಚ್ ಬೆಟರ್ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Caught in the crossfire.